ಈಗ ನಮ್ಮ ಸರ್ ನನ್ನ ಅಜ್ವಾರ ಗ್ರಾಮ. ಈ ಅಜ್ವಾರ ಗ್ರಾಮ ನಮ್ಮ 4 ಜನ ಕೃಷಿ ಕಾರ್ಮಿಕರೆಲ್ಲ ಸಣ್ಣ ಹುಡುಗರು ಎಲ್ಲ 18ರಿಂದ 24 ವರ್ಷ ವಯಸ್ಸವ್ರಿಗೆ. ಒಬ್ಬನ ಮದುವೆ ಆಗೋದು 4 ವರ್ಷ ಆಗಿದೆ, ಅಣ್ಣ ತಮ್ಮಂದ್ರು ಇಬ್ಬರು, ಮತ್ತು ಇನ್ನಿಬ್ಬರು ಬೇರೆಯವರು. ಈ ಚಿಕ್ಕಬಳ್ಳಾಪುರಕ್ಕೆ ಏನು ಕೃಷಿ ಕೆಲಸಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ, ಕೂಲಿ ಕೆಲಸಕ್ಕೆ ಹೋಗಿ ಬರಬೇಕಾದ್ರೆ ರಾತ್ರಿ 9:30 ಇಲ್ಲಿ ಅಜ್ವಾರ ಗೇಟ್ ಹತ್ರ ಟರ್ನ್ ಆಗಬೇಕಾದ್ರೆ ಟಿಪ್ಪರ್ ಲಾರಿ ಬಂದು ಹೊಡೆದಿರ್ತದೆ. ಇಲ್ಲಿ ಟಿಪ್ಪರ್ ಲಾರಿ ಹೊಡೆದಾಗ 4 ಜನ ಮೃತಪಟ್ಟಿದ್ದಾರೆ ಅಂತ ಈಗ ತಾನೇ ಗೊತ್ತಾಯ್ತು ನನಗೆ. ಬರೋಷ್ಟೊತ್ತಿಗೆ ಅವ್ರನ್ನ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ತಗೊಂಡೋಗಿದ್ದಾರೆ. ಇಲ್ಲಿ ನಮ್ಮ ನ್ಯಾಷನಲ್ ಒಂದು ಸಮಸ್ಯೆ ಇದೆ. ಮನೋಜ್ ಅಂತೇಳಿ ಒಬ್ಬ ಹುಡುಗ, ನರಸಿಂಹಮೂರ್ತಿ ಒಬ್ಬ, ನಂದೀಶು, ಅರುಣ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಂತೇಳಿ 4 ಜನ. ಇಬ್ಬರು ಅಣ್ಣ ತಮ್ಮಂದ್ರು. ಪಾಪ ಅವ್ರ ತಾಯಿಗೆ ಇಬ್ಬರೇ ಮಕ್ಕಳು, ತಂದೆ ತೀರ್ಕೊಂಡಿದ್ದಾರೆ, ಇವರೇ ಜೀವನಾಧಾರ ಇದ್ದರು. ಆ ಇಬ್ಬರೂ ಇವತ್ತು ಮೃತಪಟ್ಟಿರ್ತಾರೆ. ಬೇರೆ ಇನ್ನಿಬ್ಬರು ಪಾಪ ಎಲ್ಲರೂ ಬಡ ಮಕ್ಕಳು, ಇನ್ನು ಎಲ್ಲ ಕೂಲಿ ಕಾರ್ಮಿಕರೇ. ಪಾಪ ಸರ್ಕಾರ ಎಚ್ಚೆತ್ಕೊಂಡು ಇವರಿಗೆ ಸ್ವಲ್ಪ ಪರಿಹಾರ ಕೊಟ್ಟು, ಮತ್ತು ನನಗೆ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಈ ಟಿಪ್ಪರ್ಗಳು ಈ ಮಧ್ಯೆ ನಾನು ನೋಡ್ದಂಗೆ ಈ ಒಂದು ತಿಂಗಳಿನ ಈಚೆಗೆ ಒಂದು 4-5 ಆಕ್ಸಿಡೆಂಟ್ ಆಗಿದೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ 5-6 ಕಿಲೋಮೀಟರ್ ಸರೌಂಡಿಂಗಲ್ಲಿ. ಎಲ್ಲ ಟಿಪ್ಪರ್ 2 ವೀಲರ್ ಹೊಡೆದವ್ರು ಯಾರೂ ಉಳಿದಿಲ್ಲ. ಈ ಟಿಪ್ಪರ್ ಡ್ರೈವರ್ಗಳು ಏನಾಗಿದ್ದಾರೆ ಅಂತಂದರೆ, ಕ್ಲೀನರ್ಗಳಿಗೆ ಇವರೆಲ್ಲರಿಗೂ ಕೊಡ್ತಾ ಇದ್ದಾರೆ ಡ್ರೈವಿಂಗ್ ಮಾಡೋದಕ್ಕೆ. ಅವ್ರ ಲೈಸೆನ್ಸ್ ಇದೆಯಾ ಇಲ್ಲ ಏನೂ ಗೊತ್ತಿಲ್ಲ. ದಯವಿಟ್ಟು ಟಿಪ್ಪರ್ ಕ್ರಷರ್ ಮಾಲೀಕನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವ್ರ ಹತ್ರ ಯಾರು ನುರಿತ ವಾಹನ ಚಾಲಕರಿರ್ತದೆ ಅಂಥವ್ರು ಕೊಟ್ಟರೆ ಈ ಒಂದು ಅವಘಡಗಳಾಗೋ ತಪ್ಪುತ್ತೆ ಅಂತೇಳಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾಯಿದ್ದೇನೆ. ಥ್ಯಾಂಕ್ ಯು.